ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಳೆಗಾಲದ ಅಧಿವೇಶನಕ್ಕೂ ಅಡ್ಡಿಯಾದ ಎಸ್ಐಆರ್ ಪ್ರಕ್ರಿಯೆ. ಡಿಕೆಶಿ ನೇತೃತ್ವದ ಮೊದಲ ಅಧಿವೇಶನಕ್ಕೆ ಎಸ್ಐಆರ್ ಅಡ್ಡಿಯಾಗಿದೆ. ಮಳೆಗಾಲದ ಅಧಿವೇಶನಕ್ಕೂ ಅಡ್ಡಿಯಾದ ಎಸ್ಐಆರ್ ಪ್ರಕ್ರಿಯೆ. ಡಿಕೆಶಿ ನೇತೃತ್ವದ ಮೊದಲ ಅಧಿವೇಶನಕ್ಕೆ ಅಡ್ಡಿಯಾದ ಎಸ್ಐಆರ್. ಮತದಾರರ ಪಟ್ಟಿ ಪರಿಷ್ಕರಣೆಯಿಂದ ಅಧಿವೇಶನ ಮುಂದೂಡಿಕೆ ಮಾಡಲಾಗಿದೆ. ಇನ್ನು ಜುಲೈ ತಿಂಗಳಿನಲ್ಲಿ ಅಧಿವೇಶನ ನಡೆಸಿದ್ರೆ ಅಧಿಕಾರಿಗಳ ಲಭ್ಯತೆ ಕೊರತೆ ಹಿನ್ನೆಲೆಯಲ್ಲಿ ಹೀಗಾಗಿ ಜುಲೈನಲ್ಲಿ ನಡೆಯಬೇಕಿದ್ದ ಅಧಿವೇಶನ ಆಗಸ್ಟ್ಗೆ ಪೋಸ್ಟ್ಪೋನ್ ಅನ್ನ ಮಾಡಲಾಗಿದೆ. ಇಲ್ಲಿ ಶಾಸಕರ ಪ್ರಶ್ನಾವಳಿಗೆ ಉತ್ತರವನ್ನ ಕೊಡಬೇಕಾದ ಅಧಿಕಾರಿಗಳ ಗೈರು ಸಾಧ್ಯತೆ ಇದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ವಿವಿಧ ಇಲಾಖೆಯ ನೂರಾರು ಅಧಿಕಾರಿಗಳು ಬ್ಯುಸಿಯಾಗಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಸಂಪುಟ ಪುನರ್ರಚನೆಯ ಬಳಿಕ ಅಧಿವೇಶನವನ್ನ ನಡೆಸಲು ಸಿಎಂ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಇಲ್ಲಿ ಸಚಿವರು ಎಲ್ಲ ಇಲಾಖೆಗಳ ಉಸ್ತುವಾರಿ ವಹಿಸಿಕೊಂಡ ಬಳಿಕ ಅಧಿವೇಶನಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಪೂರ್ಣ ಪ್ರಮಾಣದ ಸಂಪುಟ ರಚನೆಯ ಬಳಿಕ ಅಧಿವೇಶನವನ್ನ ನಡೆಸಲು ಸರ್ಕಾರ ಈಗ ಮುಂದಾಗಿರುವಂತದ್ದು. ಡಿಕೆಶಿ ನೇತೃತ್ವದಲ್ಲಿ ಮೊದಲ ಅಧಿವೇಶನಕ್ಕೆ ಈಗ ಎಸ್ಐಆರ್ ಪ್ರಕ್ರಿಯೆ ಅಡ್ಡಿಯಾಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆಯಿಂದ ಅಧಿವೇಶನವನ್ನ ಮುಂದೂಡಿಕೆ ಮಾಡಲಾಗಿರುವಂತದ್ದು. ಹಾಗಾದ್ರೆ ಇದೇ ಜುಲೈ ತಿಂಗಳಲ್ಲಿ ಅಧಿವೇಶನ ನಡೆಸಿದ್ರೆ ಅಧಿಕಾರಿಗಳಿಗೆ ಲಭ್ಯತೆ ಕೊರತೆ ಹಿನ್ನೆಲೆಯಲ್ಲಿ ಜುಲೈಯಲ್ಲಿ ನಡೆಯಬೇಕಿದ್ದ ಅಧಿವೇಶನವನ್ನ ಆಗಸ್ಟ್ಗೆ ಪೋಸ್ಟ್ಪೋನ್ ಮಾಡಲಾಗಿದೆ. ಇನ್ನು ಒಂದ್ ಕಡೆ ಡಿಕೆಶಿ ನೇತೃತ್ವದ ಮೊದಲ ಅಧಿವೇಶನಕ್ಕೆ ಎಸ್ಐಆರ್ ಪ್ರಕ್ರಿಯೆ ಕೂಡ ಅಡ್ಡಿಯಾಗಿರುವಂತದ್ದು. ಮತದಾರರ ಪಟ್ಟಿ ಪರಿಷ್ಕರಣೆಯಿಂದ ಅಧಿವೇಶನವನ್ನ ಮುಂದೂಡಿಕೆ ಮಾಡಲಾಗಿದೆ. ಈಗಾಗಲೇ ಎಲ್ಲ ಅಧಿಕಾರಿಗಳು ಕೂಡ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬ್ಯುಸಿ ಆಗಿರೋದ್ರಿಂದ ಜುಲೈಯಲ್ಲಿ ನಡಿಬೇಕಿದ್ದ ಅಧಿವೇಶನವನ್ನ ಆಗಸ್ಟ್ಗೆ ಪೋಸ್ಟ್ಪೋನ್ ಮಾಡಿದ್ದಾರೆ.